ನಮಸ್ಕಾರ ಸ್ನೇಹಿತರೆ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಇಂದಿರಾ ಗಾಂಧಿ ಹತ್ಯೆ, ಒಂದು ಕರಾಳ ಇತಿಹಾಸದ ಶೋಧ. ಭಾರತದ ಇತಿಹಾಸದಲ್ಲಿ ಅಕ್ಟೋಬರ್ 31, 1984 ಒಂದು ಮರೆಯಲಾಗದ ದಿನ. ಅಂದು ಭಾರತದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿಯವರು ತಮ್ಮದೇ ಆದ ಅಂಗರಕ್ಷಕರಿಂದ ಗುಂಡೇಟಿಗೆ ಬಲಿಯಾದರು. ಈ ಘಟನೆಯು ದೇಶದ ರಾಜಕೀಯ ಮತ್ತು ಸಾಮಾಜಿಕ ದಿಕ್ಕನ್ನೇ ಬದಲಾಯಿಸಿತು. ಆದರೆ ಇಂದಿರಾ ಗಾಂಧಿಯವರನ್ನು ಹತ್ಯೆ ಮಾಡಲು ಪ್ರೇರೇಪಿಸಿದ ಅಸಲಿ ಕಾರಣಗಳೇನು, ಇದರ ಹಿಂದಿನ ಇದ್ದ ಉದ್ದೇಶ ಮತ್ತು ಸನ್ನಿವೇಶಗಳು ಎಂಬುದು ಈ ಪ್ರಬಂಧದಲ್ಲಿ ನಾವು ಇವತ್ತು ಶೋಧಿಸೋಣ. ಅದಕ್ಕಿಂತ ಮೊದಲು ಶೋಧ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡಿ, ಕಮೆಂಟ್ಸ್ ಮಾಡಿ. 1980ರ ದಶಕದ ಆರಂಭದಲ್ಲಿ ಪಂಜಾಬ್ನಲ್ಲಿ ಪ್ರತ್ಯೇಕ ಖಲಿಸ್ತಾನ್ ರಾಷ್ಟ್ರಕ್ಕಾಗಿ ಬೇಡಿಕೆ ಹೆಚ್ಚಾಗಿತ್ತು. ಜರ್ನಲ್ ಸಿಂಗ್ ಭಿಂದ್ರನ್ ವಾಲ್ ನೇತೃತ್ವದಲ್ಲಿ ಉಗ್ರಗಾಮಿ ತಂಡವು ಅಮೃತ್ಸರದ ಪವಿತ್ರ ಸ್ವರ್ಣ ಮಂದಿರವನ್ನು ಅಂದರೆ ಗೋಲ್ಡನ್ ಟೆಂಪಲ್ ತಮ್ಮ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿದ್ದರು. ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿ ಸರ್ಕಾರದ ವಿರುದ್ಧ ಸಶಸ್ತ್ರ ಹೋರಾಟಕ್ಕೆ ಸಂಚು ರೂಪಿಸಲಾಗಿತ್ತು. ಪಂಜಾಬ್ನ ಪರಿಸ್ಥಿತಿ ಕೈಮೀರಿ ಹೋದಾಗ ಇಂದಿರಾ ಗಾಂಧಿಯವರು ಕಠಿಣ ನಿರ್ಧಾರ ಕೈಗೊಂಡರು. ಅದು ಜೂನ್ ತಿಂಗಳು 1984ರಲ್ಲಿ ಸ್ವರ್ಣ ಮಂದಿರದೊಳಗೆ ಅಡಗಿದ್ದ ಉಗ್ರರನ್ನು ಹೊರಹಾಕಲು ಭಾರತೀಯ ಸೇನೆಯನ್ನು ಕಳುಹಿಸಲಾಯಿತು. ಇದನ್ನೇ ಆಪರೇಷನ್ ಬ್ಲೂ ಸ್ಟಾರ್ ಎನ್ನಲಾಗುತ್ತದೆ. ಈ ಕಾರ್ಯಾಚರಣೆಯು ಯಶಸ್ವಿಯಾದರೂ ಪವಿತ್ರವಾದ ಆಕಲ್ ತಖ್ತ್ಗೆ ಹಾನಿಯಾಯಿತು ಮತ್ತು ಹಲವಾರು ಅಮಾಯಕರು ಈ ಸಂಘರ್ಷದಲ್ಲಿ ಪ್ರಾಣ ಕಳೆದುಕೊಂಡರು. ಇದು ಸಿಖ್ ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ಭಾರಿ ಪೆಟ್ಟು ನೀಡಿತು. ಸಿಖ್ಖರ ಪವಿತ್ರ ಸ್ಥಳಕ್ಕೆ ಸೈನ್ಯ ನುಗ್ಗಿದ್ದು ಅನೇಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು. ಆಪರೇಷನ್ ಬ್ಲೂ ಸ್ಟಾರ್ನಿಂದ ಉಂಟಾದ ಆಕ್ರೋಶವೇ ಇಂದಿರಾ ಗಾಂಧಿಯವರ ಹತ್ಯೆಗೆ ಪ್ರಮುಖ ಕಾರಣವಾಯಿತು. ಅವರ ಭದ್ರತಾ ಪಡೆಯಲ್ಲಿ ದಶಕಗಳಿಂದ ಸೇವೆ ಸಲ್ಲಿಸುತ್ತಿದ್ದ ಸಿಖ್ ಅಂಗರಕ್ಷಕರಾದ ಬಿಯಾನ್ ಸಿಂಗ್ ಮತ್ತು ಸತ್ವಂತ್ ಸಿಂಗ್ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದರು. ಅಕ್ಟೋಬರ್ 31ರ ಬೆಳಗ್ಗೆ ನವದೆಹಲಿಯಲ್ಲಿ ಸದ್ಬರ್ಜಂಗ್ ರಸ್ತೆಯ ತಮ್ಮ ನಿವಾಸದಿಂದ ಐರಿಷ್ ಕಿರುತೆರೆ ಚಿತ್ರೀಕರಣಕ್ಕಾಗಿ ಹೊರಬರುತ್ತಿದ್ದಾಗ ಈ ಇಬ್ಬರು ಅಂಗರಕ್ಷಕರು ಇಂದಿರಾ ಗಾಂಧಿಯವರ ಮೇಲೆ ಅತ್ಯಂತ ಸಮೀಪದಿಂದ ಗುಂಡಿನ ಮಳೆಗೆರೆದರು. ಇಂದಿರಾ ಗಾಂಧಿಯವರು ನಿಧನದ ಸುದ್ದಿ ಹರಡುತ್ತಿದ್ದಂತೆ ದೇಶಾದ್ಯಂತ ಗಲಭೆಗಳು ಭುಗಿಲೆದ್ದವು. ವಿಶೇಷವಾಗಿ ದೆಹಲಿಯಲ್ಲಿ ಸಾವಿರಾರು ಸಿಖ್ಖರ ಮಾರಣ ಹೋಮ ನಡೆಯಿತು. ಇದು ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಉಳಿಯಿತು. ಇಂದಿರಾ ಗಾಂಧಿಯವರ ಹತ್ಯೆ ಕೇವಲ ಒಬ್ಬ ವ್ಯಕ್ತಿಯ ಕೊಲೆಯಾಗಿರಲಿಲ್ಲ, ಅದು ಅಂದಿನ ರಾಜಕೀಯ ಬಿಕ್ಕಟ್ಟು ಮತ್ತು ಧಾರ್ಮಿಕ ಭಾವನೆಗಳ ಘರ್ಷಣೆಯ ಫಲವಾಗಿತ್ತು. ದೇಶದ ಐಕ್ಯತೆಗಾಗಿ ಕೈಗೊಂಡ ಆಪರೇಷನ್ ಬ್ಲೂ ಸ್ಟಾರ್ ಅಂತಿಮವಾಗಿ ದೇಶದ ಪ್ರಧಾನಿಯವರ ಪ್ರಾಣವನ್ನೇ ಬಲಿ ತೆಗೆದುಕೊಂಡಿತು. ಇದು ಇತಿಹಾಸದ ಒಂದು ವಿಪರ್ಯಾಸ. ಇದು ಇವತ್ತಿನ ಶೋಧ ಚಾನಲ್ನ ಒಂದು ಪುಟ್ಟ ಶೋಧನೆಯ ಮಾಹಿತಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.